ಯಪ್ಪ ನಾ ಸ್ವಲ್ಪ ಗುಡಿಗೆ ಹೋಗಿ ಬರ್ತೀನಿ. ಗುಡಿಗೇನು ಬೇಡ, ಬಸ್ ಟಿಕೆಟ್ ತೆಗ್ಸಿದನು, ಬ್ಯಾಗ್ ಪ್ಯಾಕ್ ಮಾಡ್ಕೊ. ಅಲ್ಲ ನನಗೇನ 2 ತಿಂಗಳು ಸುಟಿ ಐತಿ, ಇಷ್ಟು ಜಲ್ದಿ ಹೋಗೇನು ಮಾಡಲಿ? ಸೂಟಿ ಇರೋದು ತಾಯಿ ತಂದೆ ಜೊತೆ 4 ದಿವಸ ಇದ್ದು ಹೋಗಾಕ, ಯಾವ್ಯಾವನ ಜೋಡಿ ಹರಿಗಾಡಕ್ಕಲ್ಲ. ಹರಿಗಾಡಕ್ಕ? ನಾ ಯಾರ್ಯಾರ ಜೊತೆ ಹರಿಗಾಡತ್ತಿಲ್ಲ, ಅವ ನಮ್ಮ ಸ್ವಾದ್ರ ಮಾವ. ನೋಡುವ ಮಗಳ, ಮಾತಿಗೆ ಮಾತು ಬೆಳೆಸಿದ್ರೆ ಮನಸ್ಸು ಕೆಡ್ತಾವ. ನೀನು ಹುಟ್ಟಿದಾಗಿಂದ ನೀ ಏನು ಬೇಡ್ತಿ ಅದನ್ನೆಲ್ಲ ಕೊಡಿಸಿದನು. ಈಗ ನಂದು ಇದು ಒಂದು ಮಾತು ನಡೆಸಿಕೊಡುವ. ಅಪ್ಪ, ಹಕ್ಕಿಗೆ ರೆಕ್ಕೆ ಬರುತ್ತಾನ ಅಷ್ಟ ಅವ್ರ ಅವ್ವಪ್ಪನ ಜೊತೆ ಇರ್ತಾವ. ರೆಕ್ಕೆ ಬಂದ ಮೇಲೆ ಸ್ವತಂತ್ರವಾಗಿ ಹಾರಾಡ್ಕೊತ ಹೋಗ್ಬಿಡ್ತಾವ. ನನಗೂ ಈಗ ಮೆಚುರಿಟಿ ಬಂದೈತಿ, ಯಾವ್ದು ಸರಿ ಯಾವ್ದು ತಪ್ಪು ನನಗೂ ತಿಳಿತೈತಿ. ಏನೀಗ ಅವನ ಮದುವೆ ಆಗಕ್ಕೆ ನನಗೆ ಒಂದು ತಿಳಿವಾತ, ಅವನು ತಾಕಿ ಏನೈತೆ ಅಂತೇಳಿ ಆಗಾಯ್ತು ನನಗೆ ತಿಳಿವಾತ. ಅದ ಒಂದು ಮುರ್ಕಲ ಮಣಿ ಜವಳು ಹತ್ತಿದೆ 2 ಎಕರೆ ಭೂಮಿ. ಅಪ್ಪ ಪ್ಲೀಸ್, ನನಗೆ ಈ ವಿಚಾರದಾಗ ಏನೂ ಅಪೋಸ್ ಮಾಡಬೇಡ್ರಿ. ದೊಡ್ಡ ಮನಿ ಇರೋದು ಇಂಪಾರ್ಟೆಂಟ್ ಅಲ್ಲ, ದೊಡ್ಡ ಮನಸ್ಸು ಇರ್ಬೇಕು. ನೋಡುವ, ನೀ ಡಾಕ್ಟ್ರಿಗೆ ಓದಾತಿ ಅಂತ ಹೇಳಿ ನಿನಗೆ ಡಾಕ್ಟ್ರನ್ನ ನೋಡಾತನ. ಅಪ್ಪ, ಮಾಮ ಒಬ್ಬ ರೈತ ಅದಾನಂತ ಹೇಳಿ ಅವ್ನು ಬೇಡನಾಗತ್ತೀಯಲ್ಲ. ಒಂದು ಮಾತು ಹೇಳ್ತೀನಿ ಕೇಳು, ಸೈನಿಕ ದೇಶಕ್ಕೆ ಪ್ರಾಣ ಕೊಡ್ತಾನ, ಹಂಗ ರೈತ ದೇಶಕ್ಕೆ ಅನ್ನ ಕೊಡ್ತಾನ. ನಾ ಹೇಳು ಸ್ವಲ್ಪ ಅರ್ಥ ಮಾಡ್ಕೊರವ. ಅಪ್ಪ, ರೈತ ದೇಶದ ಬೆನ್ನೆಲುಬು ಅಂತಾರ, ಆದ್ರೆ ನಿಮ್ಮಂತಾರ ಆ ಬೆನ್ನೆಲುಬು ಮುರಿತೀರಿ. ನಾ ಕಲಿಯುದ ಬಿಡ್ತೀನ, ಅವನು ಬಿಡಂಗಿಲ್ಲ. ನಾ ಗುಡಿಗೆ ಹೋಗ್ತೀನಿ. ಹುಡುಗಿ ಹಾಂ ಅದಾವಲ್ಲ ತಮ್ಮ. ಹಾಂ ಭಾರಿ ಅದಾವ. ಐಶ್ವರ್ಯ ನೋಡಿದೆ? ಹಾಂ ಸೇಮ್ ಟು ಸೇಮ್, ಏನೂ ಪರ್ಕಿಲ್ಲ. ಹಾಂ ಅವ್ರವು ನಂಗೆ ಅದಾವ, ಬಾ ತಲೆ ಕೆಡಿಸೋಬೇಡ. ಬೇಡ ಮತ್ತು ಈಕೆ ನಮ್ಮ ಕತ್ರಿ ಹಾಂ ಕತ್ರಿನ ಕೈ ಸೇಮ್ ಹಂಗೆ ಏನೂ ತೆಗಿಯೋಂಗಿಲ್ಲ. ಆಕಿನ ಹೋಗಿದ್ದು ಈಕಿನ ತೆಗಿದು ಸೇಮ್ ಅವ್ರವನ ಗತಿನ ಕಾಣ್ತಾಳೆ ಈಕಿ ನೋಡಕ್ಕೆ. ಅದು ಬೇಡ, ಇಲ್ಲ ನಾಳೆ ಆಫೀಸಿಗೆ ಬಂದುಬಿಡು ಮುಂಜಾನೆ. ಹೈ ಪ್ರೊಫೈಲ ಲೋ ಪ್ರೊಫೈಲ ಎಲ್ಲ ಥರ ಅದಾವ ನಮ್ಮ ಕಡೆ. ಹಾಂ ಬಾ ಆಯ್ತು ಹೇಳಿ. ಹಾಂ ದೇವ್ರು ಎಂಥ ಸುಖ ಕೊಟ್ಟಪ್ಪ ನನಗೆ. ಈ ಐಶ್ವರ್ಯ ಈ ಕತ್ರಿನ ಕೈಪ ಇವರಿಬ್ಬರು ನನ್ನ ಪಾಲಿಗೆ ದೇವತೆಗಳಾಗಿಬಿಟ್ಟಾರ ನೋಡು. ಅವನು ತಿನ್ನಾಕ ಅನ್ನನೂ ಕೊಡ್ತಾರ, ಕೊಳ್ಳಾಗ ಚಿನ್ನಾನು ಕೊಡ್ತಾರ. ಮನೆಗೆ ಹೋದ್ರೆ ರನ್ನ ಹಾಕಿಬ್ರಿ ಹೆಂಡ್ರನ್ನೂ ಕೊಟ್ಟಾರ. ಅದಿರಲಿ ಅವನವನು ಮಂದಿಗೆ ಫಿಕ್ಸ್ ಮಾಡ್ಬೇಕಂತ ನಾವು ಹೊಕ್ಕೊಂಡು ಅವು ಬಂದು ನನಗೆ ಫಿಕ್ಸ್ ಆಕ್ಕಾವ. ಇರಲಿ, ಮತ್ತೊಂದು ಯಾವುದೋ ಗಿರಾಕಿ ಬರತೈತಿ, ಬರಲಿ ನೋಡೋನು. ಮಂಜು, ಮಂಜು ನೀರು ತಂಬಾರ ಕುಡಿಯಾಕ. ಮಂಜು, ಯವ್ವ ಸ್ವಲ್ಪ ನಾ ಬ್ರೋಕರ್ ಕಡೆ ಹೋಗಿ ಬರ್ತೀನಿ. ಬ್ರೋಕರ್ ಕಡೆ ಯಾಕ? ಅದಲ್ಲಕ್ಕ ಯವ್ವ, ಅವ ಮನೆ ಬ್ರೋಕರ ಬರೀ ರೊಕ್ಕ ಅಂತಾನೆ. ಅದಕ್ಕೆ ಬೇರೆದವ ಹೇಳಿದ್ದೇನೆ, ಅವ್ನು ಸ್ವಲ್ಪ ಯಾಕೋ ಚಲೋ ಕಾಣಿಸ್ತಾನೆ. ಅದಕ್ಕೆ ಬಾ ನಾನು ಹೋಗಿ ಭೇಟಿಯಾಗಿ ಬರ್ತೀನಿ ಸ್ವಲ್ಪ. ಅಲ್ಲ, ಅಮೃತನ ಮದುವೆ ಹಾಕಿನ ಅಂದಾಳ, ಮತ್ತು ನಿಂದೇನು ನಡ್ಬರಕ್ಕ? ಅಲ್ವಾ ಯವ್ವ, ನಿಮ್ಮ ತಮ್ಮಗೆ ಅಕ್ಕನ ಮಗ ಅನ್ನೋ ಸಂಬಂಧ ಹೆಚ್ಚಾಗಲಿಲ್ಲ. ಗೌರ್ಮೆಂಟ್ ನೌಕರಿ ಆಸ್ತಿನೇ ಹೆಚ್ಚಾತ. ಅಂಥವ್ನ ಮಗಳು ನಾ ಮಾಡ್ಕೊಲಿ? ಅವನು ಬಿಡು, ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಾಳ. ಆಕಿ ನಿನ್ನ ಮ್ಯಾಲೆ ಇರೋ ಸ್ವಾಭಿಮಾನಕ್ಕೆ ಒಪ್ಕೊಂಡಿರ್ಬೇಕು. ನನಗೂ ನನ್ನದೇ ಆದ ಸ್ವಾಭಿಮಾನ ಐತಿ. ಕೊಡೋದಿಲ್ಲ ಅಂದವನ ಮಗಳು ನಾ ಯಾಕೆ ಮಾಡ್ಕೊಲಿ? ನೋಡು ಮಂಜು, ನನಗೂ ಆರಾಮ ಉಳಿವಲ್ಲು. ನಾ ಹೆಚ್ಚು ದಿವಸ ಬದುಕ್ತೀನಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಾ ಸಾಯೋದ್ರೊಳಗೆ ನಿನ್ನ ಮದುವೆ ನೋಡ್ಬೇಕನ್ನೋ ಆಸೆ. ನಾ ಸತ್ ಬಳಕ ಆಕಿನಾರು ನಿನ್ನ ಚಲೋ ನೋಡ್ಕೋತಾಳ. ನೀ ಗಪ್ಪಿರುವ
ಈಗೇನ ಒಟ್ಟು ನನ್ನ ಮದುವೆ ಆಗ್ಬೇಕಲ್ಲ ಮಾಡ್ಕೋತ್ನಪ್ಪ ನಾ. ನೀ ಟೆನ್ಷನ್ ಮಾಡ್ಕೋಬೇಡ. ಮಂಜು